ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ಗೆ ಸ್ವಾಗತ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಇನ್ನೊಂದು ಆರೋಪ ಇದೆ. ಇದು ಆರೋಪ ಅಸತ್ಯ ನೋಡಬೇಕು. ಇದನ್ನ ಏನು ಛಾಪಾಕ ಹಗರಣವನ್ನ ಬಯಲಿತಾರಂತ ತಿನ್ನೇಕರ್ ಅವರು ಮಾತಾಡಿದರೆ ಅದನ್ನ ಕೇಳಿಸ್ಕೊಳ್ಳೋಣ. ನಾನು ಮಾಧ್ಯಮದ ಮುಂದೆ ಕನಿಷ್ಠ 15 ವರ್ಷ ನಂತರ ಮೊದಲನೇ ಬಾರಿಗೆ ಬರ್ತಾ ಇದ್ದೇನೆ. ನಕಲಿ ಛಾಪಾ ಕಾಗದ ಹಗರಣ ಬಯಲಿಗಳಿದ ಮೇಲೆ ನಾನು ಇವತ್ತಿನವರೆಗೆ 15 ವರ್ಷ ಒಳಗೆ ಮಾಧ್ಯಮದ ಮುಂದೆ ಯಾವಾಗ ಬಂದಿಲ್ಲ. ಸಮಾಜದಲ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ ಕೆಲಸ ಮಾಡೋದು ನೋಡಿ ಬೇಜಾರಾಗಿ ಮಾಧ್ಯಮದ ಮುಂದೆ ಬರಬೇಕಂತ ಮನಸ್ಸಿನಲ್ಲಿ ಇತ್ತು. ಆದರೆ ಸಮಾಜದ ವೆಸ್ಟೆಡ್ ಇಂಟ್ರೆಸ್ಟ್ ಏನೈತಿ, ಅವರು ಏನು ಕೆಲಸ ಮಾಡ್ತಾರ ಏನು ಅದು ಪುರಾವೆ ಸಹಿತ ನನಗೆ ಯಾರು ಇದು ಮಾಡ್ತಿದ್ದಿಲ್ಲ. ಸುಮಾರು 2 ವರ್ಷ ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದ ಮೇಲೆ ಕೆಲವೊಂದು ತಿಂಗಳಲ್ಲಿ ಕರ್ನಾಟಕ ಸರ್ಕಾರದ ಒಂದು ಮಹತ್ವದ ಇಲಾಖೆ ಇದ್ದಿದ್ದು ಬೆಳಗಾವಿನಲ್ಲಿ ಆ ಮಂತ್ರಿಗಳು ಇರೋದು ಒಂದು ಖಾತೆ. ಮಹಿಳಾ ಬಾಲ ಕಲ್ಯಾಣ ಇಲಾಖೆಯಲ್ಲಿ ಸರ್ಕಾರಿ ನೌಕರಿ ನಾವು ನಿಮಗೆ ಕೊಡ್ತೇವೆ ಅಂತ ಹೇಳಿ ಅಮಾಯಕ ಯುವಕ ಮತ್ತು ಯುವತಿಯರಿಗೆ ಅವ್ರದ್ದು ಕಾಗದ ಪತ್ರ ಪಡೆಯೋದು, ಅವ್ರ ಕಡೆಯಿಂದ 5 ಲಕ್ಷ ಕೋಟಿ 10 ಲಕ್ಷ ಕೋಟಿ ಹೀಗೆ ಅವ್ರಿಗೆ ದುಡ್ಡಿಂದ ವ್ಯವಸ್ಥೆ ಮಾಡಲಿಕ್ಕೆ ಹೇಳೋದು. ಈ ದುಡ್ಡಿನ ವ್ಯವಸ್ಥೆ ಆಗಿದ ಮೇಲೆ ಅವ್ರಿಗೆ ಒಂದು ನಕಲಿ ಕಾಗದವನ್ನು ಕೊಡೋದು, ಈ ಎಲ್ಲ ನನಗೆ ಕಿವಿ ಮೇಲೆ ಬರ್ತಿದ್ದು. ಆದರೆ ನನ್ನ ಹತ್ರ ಯಾವುದು ಡಾಕ್ಯುಮೆಂಟ್ ಬರ್ತಿದ್ದಿಲ್ಲ. ಯಾಕಂದ್ರೆ ನಾನು ಯಾವುದು ಡಾಕ್ಯುಮೆಂಟ್ ಇಲ್ಲದೆ ಯಾರ ಮೇಲೆ ಅಪರಾಧ ಮಾಡೋದು ಅಥವಾ ಅವ್ರ ಮೇಲೆ ಬಟ್ಟೆ ಹಿಡಿಯೋದು ಅಥವಾ ಅವ್ರ ಮೇಲೆ ಒಂದು ಹೆಸರು ಇಡೋದು ನನ್ನ ಕೈಲೇ ಆಗ್ತಿದ್ದಿಲ್ಲ. ಇದು ಪುರಾವೆ ಬಂದಿದ್ದ ಮೇಲೆ ನಾವು ಮಾಡೋಣ ಅಂತ ಎಲ್ಲರಿಗೆ ಹೇಳ್ತಿದ್ದು. ಈ ಪುರಾವೆ ಯಾಕೆಂದ್ರೆ ಸುಮಾರು 200-300 ಮಂದಿಗೆ ಹಾಗೆ ಎಲ್ಲ ಮಂದಿ ಮಾತಾಡ್ತಿದ್ರು. 200-300 ಮಂದಿಗೆ ಫಸಾಯಿಸಿದ್ದಾರೆ, 300 ಮಂದಿಗೆ ಫಸಾಯಿಸಿದ್ದಾರೆ, ಇದೆಲ್ಲ ಹೇಳ್ತಿದ್ರು. ಆದರೆ ಎಷ್ಟು ಮಂದಿಗೆ ಫಸಾಯಿಸಿದಾರ ಮತ್ತು ಏನಾಗೈತಿ ಅದರ ಬಗ್ಗೆ ನಮಗೆ ಏನೂ ಗೊತ್ತಿರ್ತಿರಲಿಲ್ಲ. ಆದರೆ ಗಂದಿಗವಾಡ ಗ್ರಾಮನಲ್ಲಿ ಒಂದು 2-3 ಮಂದಿಗೆ ಫಸಾಯಿಸಿದ ಬಗ್ಗೆ, ಅದರಲ್ಲಿ ಈಕೆ ಕಾವ್ಯ ಎಳ್ಳೂರು ಅಂತ ಒಬ್ಬಳು ಇದ್ದಾಳ, ಮತ್ತು ಈಕಿದು ಅಣ್ಣ, ಅವ್ರ ಕಡೆಯಿಂದ 5.5 ಲಕ್ಷ ತಗೊಂಡಿದ್ದು, ಮತ್ತು ಅವ್ರಿಗೆ ಒಂದು ಬೋಗಸ್ ನಕಲಿ ಕಾಗದ ಪತ್ರ ಕೊಟ್ಟಿದ್ದು ಒಂದು ನಮಗೆ ಕಾಗದ ಪತ್ರ ಬಂತು. ಅದರಲ್ಲಿ ನಿಮಗೆ ಈಗಾಗಲೇ ನಿಮ್ಮ ಕೈನಲ್ಲಿ ಕೊಟ್ಟಿದ್ದು ಫಸ್ಟ್ ಏನಿದೆ, ಏಪ್ರಿಲ್ ತಿಂಗಳಲ್ಲಿ 24 ಅಂದರೆ ಸುಮಾರು ಒಂದೂವರೆ ವರ್ಷ ಆಗಿರಬೇಕು, 1.25 ವರ್ಷ ಆಗಿರಬೇಕು, ಒಂದು ಲೆಟರ್ ಕೊಟ್ಟಿದ್ರು. ಇದು ಕಾವ್ಯ ಹೆಸರಲ್ಲಿ. ಇದಾಗಿದ್ಮೇಲೆ ಅಂದ್ರೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದು, ಇದರಲ್ಲಿ ಕರ್ನಾಟಕ ಸರ್ಕಾರದ ಲೋಗೋ ತಗೊಳ್ಳೋದು, ಕರ್ನಾಟಕ ಸರ್ಕಾರದ ಮಂತ್ರಿಗಳ ಹೆಸರು ತಗೊಳ್ಳೋದು, ಮತ್ತು ಅವ್ರಿಗೆ ಒಂದು ನಕಲಿ ಆದೇಶದ ಪ್ರತಿ ಕೊಡೋದು. ಇದರಲ್ಲಿ ಸರ್ಕಾರದ ಆದೇಶ ಸಂಖ್ಯೆ SUE 420 AMC 2023 ಬೆಂಗಳೂರು ದಿನಾಂಕ ಇದೆಲ್ಲ ಅಂದ್ರೆ ಸರ್ಕಾರದ ನಕಲಿ ಆದೇಶ ಪತ್ರಗಳನ್ನು ಸೃಷ್ಟಿಸಿ ಅದನ್ನು ಖರೆ ಐತಿ ಅಂತ ತಿಳಿದ ಅದು ಎಲ್ಲರ ಕೈಯಾಗ ಕೊಡೋದು. ಮತ್ತು ಇದು ಕೊಟ್ಟಿದ ಮೇಲೆ ಅವರು ಆದ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ನಮಗೆ ನೌಕರಿ ಕೊಟ್ಟಿದ್ದಾರೆ ಮತ್ತು ನಾನು ಎಲ್ಲೇ ಹೋಗ್ಬೇಕಂತ ತಿಳಿಸಿದ ಮೇಲೆ ಇದು ನಿಮ್ಮದು ಕಾಗದ ಪತ್ರ ನಕಲಿ ಇದೆ ಅಂತ ಹೇಳಿದ್ದಾರೆ. ಹಿಂದಿಗಡೆ ಅವನಿಗೆ ಮತ್ತೆ ದುಡ್ಡು ಕೊಟ್ಟವನು ಮಂಜುನಾಥ್ ಮಲ್ಸರ್ಜಿ ಮತ್ತು ಸಂಗನಗೌಡ ಪಾಟೀಲ್. ಮಂಜುನಾಥ್ ಮಲ್ಸರ್ಜಿ ಫಸ್ಟ್ ಕಾವ್ಯ ಎಳ್ಳೂರು ಜೊತೆಗೆ ಸಂಪರ್ಕ ಮಾಡಿದಾಗ ನನ್ನ ಮೇಲೆ ವಿಶ್ವಾಸ ಇಲ್ಲದಿದ್ರೆ ಮಹಿಳಾ ಬಾಲ ಕಲ್ಯಾಣ ಇಲಾಖೆಯಲ್ಲಿ ಒಂದು ನಮ್ಮ ಅಣ್ಣ ಇದ್ದಾನ ಸಂಗನಗೌಡ ಪಾಟೀಲ್, ಅವನ ಜೊತೆಗೆ ನೀನು ಮಾತಾಡಂತ ಫೋನ್ನಲ್ಲಿ ಸಂಪರ್ಕ ಮಾಡಿ ಆ ಸಂಗನಗೌಡ ಜೊತೆಗೆ ಮಾತಾಡಿದ ಮೇಲೆ ಅದು ಸಂಗನಗೌಡ ಯಾರು ನಮಗೆ ಗೊತ್ತಿಲ್ಲ ಅಂತ ಹೇಳಿದ ಮೇಲೆ ಕಾವ್ಯ ಅದು ಸಂಗನಗೌಡದು ಒಂದು ಫೋಟೋ ಮತ್ತು ಏನು ಸಂಬಂಧ ಐತಿ ಇದು ಎಲ್ಲ ಅವನು ಮಾಡ್ತಾನ ಅಂತ ಹೇಳಿ ಒಂದು ಫೋಟೋ ಅವನು ಅದು ಎಲ್ಲಿ
ಅದು ಸಂಗನಗೌಡದು ಫೋಟೋ ಅವ ಮಂಜುನಾಥ್ ತೋರಿಸಿದಾನೆ ಇದು ನೋಡಿ. ಅಂದ್ರೆ ಈ ಸಂಗನಗೌಡ ಜೊತೆಗೆ ಮಾತಾಡಿದ ಮೇಲೆ, ಈ ಫೋಟೋ ತೋರಿಸಿದ ಮೇಲೆ ನೆಟ್ನಲ್ಲಿ ಸುಮಾರು ಫೋಟೋ ಇದ್ದ ಸಂಗನಗೌಡದು ಇದೇ ರೀತಿ ಇದ್ದಿದ್ದ ಕಾರಣದಿಂದ ವಿಶ್ವಾಸ ಬಂತು. ಈ ವಿಶ್ವಾಸ ಬಂದಿದ ಮೇಲೆ ಆಕಿ ದುಡ್ಡು ಕೊಟ್ಟಳು. ದುಡ್ಡು ಕೊಟ್ಟಿದ ಮೇಲೆ ಈಕಿಗೆ ಹೇಗೆ ಅವರು ಫಸಾಸಿದ್ರು, ಅದೇ ಪ್ರಕಾರ ಬಹಳ ಮಂದಿಗೆ ಫಸಾಸಿದ್ರು. ಇದು ಎಲ್ಲ ಕಿವಿ ಮೇಲೆ ಬಂದಿದ ಮೇಲೆ ಮಾನ್ಯ ಗೌರವಾನ್ವಿತ ಮಹಿಳಾ ಬಾಲ ಕಲ್ಯಾಣ ಇಲಾಖೆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಧ್ಯಮ ಪ್ರತಿನಿಧಿಗೆ ಒಂದು ಸಂದರ್ಶನೆ ಅಂದ್ರೆ ಮಾಧ್ಯಮ ಪ್ರತಿನಿಧಿ ಅವ್ರಿಗೆ ಒಂದು ಕೇಳಿದಾಗ, ಇಲ್ಲ ಹೀಗೀಗ ನಿಮ್ಮ ಹತ್ತಿರದವರು ಫಸಾಸ್ತಾ ಇದ್ದಾರ, ಅದರಲ್ಲಿ ನಿಮ್ದು ಹೇಳಿಕೆ ಏನಿದೆ? ಅವಾಗ ಅವರು ಒಂದು ಹೇಳಿಕೆ ಟಿವಿನಲ್ಲಿ ಅದ ಎಲ್ಲ ಇದರಲ್ಲಿ ಬಂದಿದ್ದು, ಸೋಷಿಯಲ್ ಮೀಡಿಯಾನಲ್ಲಿ ಬಂದಿದ್ದು. ಇಲ್ಲ ನಾನು ಸ್ವಂತ ಕಂಪ್ಲೇಂಟ್ ಮಾಡಿದ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ, ಅದಕ್ಕಾಗಿ ನೀವು ಏನು ಚಿಂತೆ ಇದು ಮಾಡಬೇಡಿ, ನಾನು ಕ್ರಮ ತಗೊಳ್ಳಿಕ್ಕೆ ಹೇಳಿದ್ದೇನಂತ ಹೇಳಿದ್ರು. ಆದ್ರೆ ಆ ಕ್ರಮ ತಗೊಂಡಿದ್ದು ಕಂಪ್ಲೇಂಟ್ ಇವತ್ತವರೆಗೆ ಯಾವುದು ಪೊಲೀಸ್ ಸ್ಟೇಷನ್ಗೆ ಐತೆ ಆ ಬಗ್ಗೆ ಮಹಿಳಾ ಬಾಲ ಕಲ್ಯಾಣ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಾಯಿಲೆ ಎಲ್ಲೇನೂ ಗೊತ್ತಾಗ್ತಾ ಇರಲಿಲ್ಲ. ಈಗಾಗಲೇ ಕಿತ್ತೂರು ಪೊಲೀಸ್ ಸ್ಟೇಷನ್ನಲ್ಲಿ ಸುಮಾರು 15ಗಿಂತ ಹೆಚ್ಚು ಬಾರಿ ಇದು ಕಾವ್ಯ ಎಳ್ಳೂರು ಅಲ್ಲೇ ಹೋಗಿದ್ದು. ಎಲ್ಲ ಕಾಗದ ಪತ್ರಗಳನ್ನು ಕಿತ್ತೂರು ಪೊಲೀಸ್ ಸ್ಟೇಷನ್ಗೆ ಕೊಟ್ಟರು. ಹಾಗೆ ನೋಡಕ್ ಹೋದ್ರೆ ಕಾವ್ಯ ಎಳ್ಳೂರು ಇರೋದು ಗಂದಿಗೋಡ ಇದ್ದಿದ್ದ ಕಾರಣದಿಂದ ಕಾವ್ಯ ಎಳ್ಳೂರ್ದು ಅಪರಾಧ ಮಾಡಿದ್ದು ಏನು ಇದೆ ಅಂದ್ರೆ ಕಾವ್ಯ ಎಳ್ಳೂರ್ ಆ ಮಂಜುನಾಥ್ಗೆ ದುಡ್ಡು ಕೊಟ್ಟಿದ್ದ ಅವ್ರ ಮನೆಯಲ್ಲಿ ಗಂದಿಗೋಡ್ನಲ್ಲಿ. ಅಂದ್ರೆ ಈ ಅಪರಾಧ ಆಗಿರುವ ನಂದಗಡ ಪೊಲೀಸ್ ಸ್ಟೇಷನ್ ಹದ್ದಿಯಲ್ಲಿ. ಇದಕ್ಕೆ ಕಿತ್ತೂರು ಪೊಲೀಸ್ ಸ್ಟೇಷನ್ ಸಂಬಂಧ ಬರಂಗಿಲ್ಲ. ಆದ್ರೆ ಕಿತ್ತೂರು ಪೊಲೀಸ್ ಸ್ಟೇಷನ್ ಅವರು ಪದೇ ಇದು ಕಾವ್ಯ ಎಳ್ಳೂರು ಇರ್ಬೋದು ಅಥವಾ ಇದರಲ್ಲಿ ಯಾರ್ಯಾರಿಗೆ ದುಡ್ಡು ತಗೊಂಡು ಕೆಲಸ ಮಾಡಿದ್ದಾರೆ ಅವ್ರಿಗೆ ಇರ್ಬೋದು, ನೀವು ನಮ್ಮ ಕಡೆ ಬಂದ ನೋಟಿಸ್ ಕೊಡ್ರಿ, ಇದು ಮಾಡ್ರಿ, ಏನು ಇದು ಮಾಡ್ರಿ ಅಂತ ಕಿತ್ತೂರು ಪೊಲೀಸ್ ಸ್ಟೇಷನ್ನಿಂದ ಪದೇ ಇದು ಮಾಡ್ತಾ ಇದ್ರು. ಆದ್ರೆ ಕಿತ್ತೂರು ಪೊಲೀಸ್ ಸ್ಟೇಷನ್ನಿಂದ ಅಂದ್ರೆ ಮಹಿಳಾ ಬಾಲ ಕಲ್ಯಾಣ ಸಚಿವೆ ಒಂದು ಇದು ಟಿಪ್ಪಣಿ ಕೊಟ್ಟಿದ ಮೇಲೆ ಅವರು ಹೇಳಿಕೆ ಮೇಲೆ ಕಂಪ್ಲೇಂಟ್ FIR ಆಗಿಲ್ಲ. ಹಿಂದಿಗಡೆ ಕಾವ್ಯ ಎಳ್ಳೂರು ಕನಿಷ್ಠ 1.5-2 ತಿಂಗಳಿಂದ ಅಲ್ಲೇ ಕಾಗದ ಪತ್ರ ಕೊಟ್ಟಿದ ಮೇಲೆ FIR ಆಗಿಲ್ಲ. ಹಾಗೆ ನೋಡಕ್ ಹೋದ್ರೆ ಕರ್ನಾಟಕ ಸರ್ಕಾರದ ಲೋಗೋ ಇರ್ಬೋದು, ಕರ್ನಾಟಕ ರಾಜ್ಯಪಾಲರದ್ದು ಸಹಿ, ಈಗ ನಿಮ್ ಕಡೆ ಕೊಟ್ಟಿರುವ ಕಾಗದ ಪತ್ರನಲ್ಲಿ ಕರ್ನಾಟಕ ಸರ್ಕಾರದ ನಡವಳಿಕೆಗಳನ್ನು ಅಂತ ಒಂದು ಇದೆ. ಅದರಲ್ಲಿ ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ತಳಗ ತಾವರ್ಚಂದ ಗಹಿಲೋತ್ ಅಂತ ಸಹಿ ಮಂಜುನಾಥ್ ಮನೆಗೆ 3 ಸಲ ಯಾಕೆ ಹೋಗಿದ್ರಿ? ಮಂಜುನಾಥ್ ಅವ್ರ ಮನೆಗೆ ಹೋಗಿದ್ರೆ 3 ಸಲ ಯಾಕೆ ಹೋಗಿದ್ರಿ? ಒಂದ ನಿಮಿಷ, ಎಲ್ಲ ಇದು ಮುಗಿಯಲಿ, ಹಿಂದಿಗಡೆ ಕೇಳಿ. ಇಲ್ಲ ಒಂದ ನಿಮಿಷ, ಇದು ಮೊದಲು ಮುಗಿಯಲಿ, ಎಲ್ಲ ಹೇಳ್ತೇನೆ, ಏನಾಗಿದ್ದು ಎಲ್ಲ ಹೇಳ್ತೇವೆ. ಇದರಲ್ಲಿ ನೀವು ತಾವರ್ಚಂದ್ ಗೆಹ್ಲೋಟ್ ಅವರ ಹೆಸರನ್ನು ನೋಡ್ಬೋದು. ಅಂದ್ರೆ ಮೊದಲ ಮಹಿಳಾ ಬಾಲ ಕಲ್ಯಾಣ ಸಚಿವೆ ಅವ್ರದ್ದು ಬಂದ ಸಹಿ ಇದ್ದಿದ್ದು ಕಾಗದ ಪತ್ರ ಇರ್ಬೋದು, ತಾವರ್ಚಂದ್ ಗೆಹ್ಲೋಟ್ ಇವರು ಮಾಡಿರುವ ಕಾಗದ ಪತ್ರ. ಮತ್ತೆ ಇದರಲ್ಲಿ ಎಲ್ಲ ನೀವು ಆದೇಶ ನೋಡಿದ್ರೆ 429 ಐತಿ. ಅಂದ್ರ ನಕಲಿ ಆದೇಶ ಪಾಸ್. ಮತ್ತೆ ಇಲ್ಲೇ ನೋಡಿ, ಇದು ಕರ್ನಾಟಕ ಸರ್ಕಾರದ ಲೋಗೋ ಯೂಸ್ ಮಾಡೋದು ರಾಜ್ಯಪಾಲರ. ಅಂದ್ರ ಖರೆ ಅಂದ್ರ ಇದೆಲ್ಲ ಕಾಗದ ಪತ್ರ ಪೊಲೀಸರು ಕೈಯಾಗ ಮುಟ್ಟಿದ ಮೇಲೆ ಅವರು ಸುಮೋಟೋ ಆಕ್ಷನ್ ತಗೊಂಡು FIR ರಿಜಿಸ್ಟರ್ ಮಾಡಬೇಕಾಗಿತ್ತು. ಯಾಕಂದ್ರೆ ಇದು ಕರ್ನಾಟಕ ಸರ್ಕಾರದ ರಾಜಮುದ್ರೆ, ಕರ್ನಾಟಕ ಸರ್ಕಾರದ ರಾಜ್ಯಪಾಲರ ಹೆಸರು, ಅದು ಮಂತ್ರಿಗಳ ಮಾನ್ಯ ಮಹಿಳಾ ಕಲ್ಯಾಣ ಬಾಲ ಸಚಿವರು ಅವರ ಹೆಸರು, ಇದೆಲ್ಲ ಬಳಸಿ ಅವರು ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಕಿತ್ತೂರು ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ನಂಗಡ ಪೊಲೀಸ್ ಸ್ಟೇಷನ್ ಅವರು ಇರ್ಬೋದು, ಸುಮೋಟೋ ಆಕ್ಷನ್ ತಗೊಂಡು ಇದರಲ್ಲಿ ಇದು ಮಾಡಬೇಕಾಗಿತ್ತು. ಹಿಂದಿಗಡೆ ಕಿತ್ತೂರು ಪೊಲೀಸ್ ಸ್ಟೇಷನ್ನಿಂದ ನೀವು ಏನು ಅದು ಕೇಸ್ ಮಾಡಕ್ ಹೋಗ್ಬೇಡ್ರಿ, ಅವರು ದುಡ್ಡು ಕೊಡ್ಲಿಕ್ಕೆ ಮಂಜುನಾಥ್ ಮತ್ತು ಸಂಗನಗೌಡ ಸೇರಿ ದುಡ್ಡು ಕೊಡ್ಲಿಕ್ಕೆ ತಯಾರಿದ್ದಾರಂತ ತಿಳಿಸಿದ್ರು. ತಿಳಿಸಿದ ಮೇಲೆ ಅದು ದುಡ್ಡು ತಗೊಂಡಾರ, ದುಡ್ಡು ವಾಪಸ್ ಕೊಡ್ತಾರ. ಅದಕ್ಕಾಗಿ ಕೆಲವೊಂದು ಮಂದಿ ಒಂದು ಕೂಡಿ ಆ ಮಂಜುನಾಥ್ ಮನೆಗೆ ಹೋಗಿದ್ದು. ದುಡ್ಡು ವಾಪಸ್ ಕೊಟ್ರೆ ಕೇಸ್ ಯಾಕೆ ಮಾಡೋದು, ಇದು ಮಾಡೋದು? ಯಾಕಂದ್ರೆ ಯಾವುದೋ ಒಂದು ಪ್ರೆಷರ್ನಿಂದ ಇದು ಕೇಸ್ ರಿಜಿಸ್ಟರ್ ಆಗಿದ ಮೇಲೆ ಎಲ್ಲರಿಗೆ ತಾಪತ್ರ ಆಗ್ಯದ. ಇದು ಕಾರಣದಿಂದ ಅವರು ಒಂದು ವಿಚಾರ ಮಾಡಿ ಪೊಲೀಸರಿನಿಂದ ಇದು ಬಂದಿತ್ತು, ಪ್ರಪೋಸಲ್ ಬಂದಿತ್ತು.
ಅಂದ್ರೆ ಪೊಲೀಸರು ಪ್ರಪೋಸಲ್ ಬಂದಿದ್ದು ಅಂದ್ರೆ ಏನ ಪೊಲೀಸರದು ಡಬ್ಬಲ್ಗೆ ಇದ್ದು ಇದರಲ್ಲಿ ನೀವು ದುಡ್ಡು ತಗೊಳ್ರಿ ಇಲ್ಲಾಂದ್ರೆ ಅದು ಕೇಸ್ ರಿಜಿಸ್ಟರ್ ಮಾಡಿದ್ರೆ ನಿಮ್ದು ಎಲ್ಲ ದುಡ್ಡು ಪಂಗನಾಮ ಆಗ್ತಾಯಿದೆ, ನಿಮಗೆ ದುಡ್ಡು ಸಿಕ್ಕಂಗಿಲ್ಲ, ಏನೂ ಆಗಂಗಿಲ್ಲ. ಹೀಗೆ ಒಂದು ದಬಾವ್ ಹಾಕಿ ಪ್ರೆಷರ್ ಹಾಕಿ ಪ್ರತಿಯೊಬ್ಬನಿಗೆ ನೀವು ದುಡ್ಡು ತಗೋರಿ, ಮತ್ತು ಎಷ್ಟು ದುಡ್ಡು ತಗೋತಾರೋ ಅದನ್ನ ತಗೊಳ್ರಿ. ಅಂದ್ರೆ ಇವರು ದುಡ್ಡು ಕೊಟ್ಟಿರುವ ಅಂದ್ರೆ ಸರ್ವಸಾಧಾರಣ ಒಂದು 35 ಲಕ್ಷಕ್ಕಿಂತ ಹೆಚ್ಚು ದುಡ್ಡು ಕೊಟ್ಟಿದ್ದು. ಅಂದ್ರೆ ಇದು ಬರೀ ಬೆಳಕಿಗೆ ಬಂದಿರುವ ಮತ್ತು ಹೊರಗೆ ಬಂದಿರುವ ಒಂದು ಬರೀ 16 ಮಂದಿದ್ದು ಹೆಸರು ಇರ್ಬೋದು. ಆದ್ರೆ ಇದಕ್ಕಿಂತ ಹೆಚ್ಚು ಮಂದಿ ಕಡೆಯಿಂದ ದುಡ್ಡು ತಗೊಂಡಿದ್ದು. ಇದು ಬೆಳಕಿಗೆ ಬಂದಿದ್ದು 16 ಮಂದಿ ಕಡೆಯಿಂದ. ಮತ್ತು ಪೊಲೀಸರು ದಬಾವ್ ಹಾಕಿದ ಮೇಲೆ, ಪ್ರೆಷರ್ ಆಗಿದ ಮೇಲೆ ಆ ಮಂಜುನಾಥ್ ಮನೆಗೆ ಇವರು ಕೆಲವೊಂದು ಮಂದಿ ಹೋಗಿ ಕೂಡಿ ಅದು ಕೇಳಿದ್ರೆ ಇಲ್ಲ ಹಿಂದಿಗಡೆ ಮೊದಲು ಅವರು ಹೇಳಿದ್ರು 34 ಲಕ್ಷ ನಾವು ನಮ್ದು ಕೊಡ್ತೇವೆ, ಇದು ಮಾಡ್ತೇವೆ. ಹಿಂದಿಗಡೆ ಮತ್ತೆ ಪೊಲೀಸರ ದಬಾವಣೆಯಿಂದ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಪೊಲೀಸರು ಇದರಲ್ಲಿ ದಬಾವ್ ಹಾಕಿ ಯಾರ್ಯಾರು ದುಡ್ಡು ಕೊಟ್ಟಿದಾರ ಅವ್ರಿಗೆ 75% ಅವ್ರ ಅಕೌಂಟ್ಗೆ ಹಾಕ್ತೇವೆ, ಮತ್ತು 25% ಕ್ಯಾಶ್ ತಗೊಂಡೇವೆ ಅಂತ ಬರತ್ ತಗೊಂಡಾರ ಬಾಂಡ್ ಪೇಪರ್ನಲ್ಲಿ. ಆದ್ರೆ ಅದು 25% ಕ್ಯಾಶ್ ಯಾರಿಗೆ ಸಿಕ್ಕಿಲ್ಲ. ಒಬ್ಬಂದು ಈಗ ಇದು ಕಾವ್ಯ ಏಳೂರು ಕಡೆಯಿಂದ 4 ಲಕ್ಷ ತಗೊಂಡಾರ, ತಮ್ಮ ಕಡೆಯಿಂದ 1 ಲಕ್ಷ ತಗೊಂಡಾರ. ಮತ್ತು ಎಳ್ಳೂರು ನಮ್ಮ ಖಾನಾಪುರ ತಾಲೂಕಿನಲ್ಲಿ ಊರೇನದ 3 ಲಕ್ಷ. ಅಂದ್ರೆ ಹೀಗೆ ಯಾರ್ಯಾರ ಕಡೆಯಿಂದ ಎಷ್ಟೆಷ್ಟು ದುಡ್ಡು ತಗೊಂಡಾರ ಆ ಪ್ರಕಾರ ಯಾರಿಗೆ 35,000 ಪಗಾರ ನೇಮಕಾತಿ ಆದೇಶ, ಯಾರಿಗೆ 38,000 ನೇಮಕಾತಿ ಆದೇಶ, ಯಾರಿಗೆ 40,000 ನೇಮಕಾತಿ ಆದೇಶ, ಹೀಗೆ ಎಲ್ಲ ಬೋಗಸ್ ಆದೇಶ ಪತ್ರಗಳನ್ನು ಕೊಟ್ಟಿದ್ದಾರೆ. ಅದ ಹೇಳ್ತಾನೆ. ಇದು ಎಲ್ಲ ಆಗಿದ್ಮೇಲೆ ಇದು ಪ್ರೆಷರ್ ಹಾಕಿ ಕೆಲವೊಂದು ಮಂದಿ ದುಡ್ಡು ತಗೊಂಡಿದ್ದು. ಇದು ಕಾವ್ಯ ಮೇಲೆನ ಬಹಳ ಸರಿ ಪ್ರೆಷರ್ ಹಾಕೋದು ಪ್ರಯತ್ನ ಮಾಡಿದ್ರು ಪೊಲೀಸರು, ಕಿತ್ತೂರು ಪೊಲೀಸ್ನಿಂದ ಆಗ್ಬೋದು. ನಾವು ಕಿತ್ತೂರು ಪೊಲೀಸ್ ಸ್ಟೇಷನ್ಗೆ ಕಾವ್ಯ ಹೇಳೋರು ಹೇಳೋದು ಕಾರಣ ಏನ, ನಮ್ದು ನಾನು ಇರೋದು ಗಂದಿಗ್ವಾಡ್, ನಾನು ದುಡ್ಡು ಕೊಟ್ಟಿರುವ ಗಂದಿಗ್ವಾಡ್ನಲ್ಲಿ, ಅದಕ್ಕಾಗಿ ನಮ್ಮ ಕೇಸ್ ಕಿತ್ತೂರು ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟ ಇಲ್ಲ, ನಾನು ನಂದಗಢ ಪೊಲೀಸ್ ಸ್ಟೇಷನ್ಗೆ ಕೇಸ್ ಮಾಡ್ತೇನೆ ಅಂತ ಹೇಳಿದ ಮೇಲೆ ಇಲ್ಲ ನಿಮ್ದು ಕಿತ್ತೂರು ಪೊಲೀಸ್ ಸ್ಟೇಷನ್ನಲ್ಲಿನ ಎಲ್ಲ ಎಂಕ್ವೈರಿ ಆಗಬೇಕು, ನಂದಗಢ ಪೊಲೀಸ್ ಸ್ಟೇಷನ್ಗೆ ನಡೆಯಂಗಿಲ್ಲ ಅಂತ ಹೇಳಿದ ಮೇಲೆ ನಂದಗಢ ಪೊಲೀಸ್ ಸ್ಟೇಷನ್ಗೆ ಹೋಗಿದ ಮೇಲೆ ನಂದಗಢ ಪೊಲೀಸ್ನವರು ಕಿತ್ತೂರು ಪೊಲೀಸ್ ಸ್ಟೇಷನ್ಗೆ ಸಂಪರ್ಕ ಮಾಡಿ ಮತ್ತು ಅವರು ಅದೇ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಈಗ ಕಾವ್ಯ ಎಳ್ಳೂರು ಇವರು ನ್ಯಾಯಾಲಯದಲ್ಲಿ ಆಲ್ರೆಡಿ ಈಗ ದೂರು ದಾಖಲು ಮಾಡಿದ್ದಾರೆ. ಯಾಕಂದ್ರೆ ಇದು ಕಿತ್ತೂರು ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಿಲ್ಲ, ನಂದಗಢ ಪೊಲೀಸ್ನವರು ಈ ಕೇಸ್ ದಾಖಲು ಮಾಡಲಿಕ್ಕೆ ತಯಾರಿಲ್ಲ. ಅದಕ್ಕಾಗಿ ಈಗ ಇದ್ದಿದ್ದು ಪ್ರಶ್ನೆ ಏನೈತಿ, ಕಾವ್ಯ ಎಳ್ಳೂರು ಇದು ಕೇಸ್ನಲ್ಲಿ ಪೊಲೀಸರು ಎಷ್ಟು ದಬಾವ್ ಹಾಕಿದ್ರೆ ಕೇಸ್ ಹಿಂದೆ ತಗೊಳ್ಳಿಕ್ಕೆ ತಯಾರಿಲ್ಲ. ಅದಕ್ಕಾಗಿ ಆಕಿ ಮೇಲೆ ಪ್ರೆಷರ್ ಹಾಕೋದು ಪ್ರಯತ್ನ ಹೆಚ್ಚು ನಡೀತಾ ಇದೆ. ಹೋಗಿದ್ದೇನಂತ ಹೇಳಿದೇನಲ್ಲ, ಅದು 34 ಹೇಳಿದೇನಲ್ಲ, ಈಗಾಗಲೇ ಹೇಳಿದೇನಲ್ಲ 30 ಲಕ್ಷ ಏನ ಇಲ್ಲ ಇಲ್ಲ ಸರ್, ನನ್ನ ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ನಾ ಹಂಗಿದ್ರೆ ಇಲ್ಲಿ ತನಕ ಬರ್ತಿರ್ತಿಲ್ಲ. ಅವರ ಕಾಲ್ ಮಾಡಿದ್ರು ನಮಗೆ, ಇಲ್ಲ ಇದನ್ನ ಪೊಲೀಸ್ ಸ್ಟೇಷನ್ದಾಗ ಮುಗಿಸ್ಬೋದು ಬೇಡ, ಪೊಲೀಸರನ್ನ ನಮ್ಗೆ ದಬ್ಬಾಳಿಕೆ ಮಾಡ್ತಾರೆ, ನೀನು ಮನೆಗೆ ಬರ್ರಿ ಕುಂತು ಮಾತಾಡಿ ಬಗೆಹರ್ಸೋಣ ಅಂತ. ಅವ್ರ ವಿಡಿಯೋನೂ ಅದಾವ ನಮ್ಮ ಕಡೆ. ಅವ್ರೆ ನಮ್ದು ಮೇಡಮ್ನ ಆಫೀಸ್ನಲ್ಲಿ ಕಾಲ್ ಸೆಂಟರ್ ಅಂತ ಇತ್ತು. ನನ್ನ ಫ್ರೆಂಡ್ಸ್ ಏನೋ ಕಾಲ್ ಸೆಂಟರ್ದಲ್ಲಿ ಹೋಗೋಣ ಅಲ್ಲಿ ಕೇಳೋಣ ಅಂತ ಹೋದ್ವಿ. ಮಂಜುನಾಥ್ ಅನ್ನೋದು ಎಲ್ಲ ಇದ್ರು. ಅವರೇ ಒಂದು ಗ್ರೂಪ್ ಮಾಡಿದ್ದಾರೆ ನಮ್ಮಲ್ಲಿ ಕಾಲ್ ಸೆಂಟರ್ದಂತ MP ಎಲೆಕ್ಷನ್ ಟೈಮ್ದಲ್ಲಿ. ಅವಾಗ ಅವರೇ ಎಲ್ಲರಿಗೂ ಕಾಲ್ ಮಾಡಿ, ಇಲ್ಲ ನಾವು ಗೌರ್ಮೆಂಟ್ ಜಾಬ್ ಕೊಡಿಸ್ತೀನಿ, ನೀವು ದುಡ್ಡು ಇಷ್ಟಿಷ್ಟು ದುಡ್ಡು ಕೊಡಿ, ನಾವು ಮಾಡಿಸ್ಕೊಡ್ತೇವೆ ಅಂತಂದ್ರು. ನಾವು ಇದನ್ನು ಮಾಡಲಿಲ್ಲ ಸರ್. ನಮ್ಮ BEd ಲಿಸ್ಟ್ ಒಳಗೆ ನನ್ನ ಹೆಸರು ಕುಂತಿತ್ತು, ಆದರೆ ಕಾಲೇಜ್ ಹೆಸರ ಬರಲಿಲ್ಲ. ವೇಟ್ ಮಾಡಿ ಆಯ್ತು ನೋಡೋಣ ಸರಿ ಅಂತ ಅವರೇ ಕಾಲ್ ಮಾಡಕತ್ತ ನಮಗೆ. ಆಯ್ತು ಸರಿ ಅಂತ ನಮ್ಮ ಮಾಮಂದ್ರು ಎಲ್ಲ ಕೇಳ್ಕೊಂಡು ನಮ್ಮ ಮಾಮನ ಕರ್ಕೊಂಡ್ವಿ, ಬೆಳಗ್ಗೆ ಭೇಟಿ ಹಾಕಂತ ಬಂದಿದ್ವಿ. ಅವರಂದ ಫಾರ್ಮೇಟ ತೋರಿಸಿದ್ರು ಮೇಡಮ್ ಆಫೀಸ್ ಒಳಗಿಂದ, ಇಲ್ಲ ಇಂತಿಂತ ಗೌರ್ಮೆಂಟ್ ನೌಕರಿ ಕೊಡ್ಸಾತೀವಿ ನಾವಂತ. ಆವಾಗ ನಮ್ಗೆ ನಂಬಿಕೆ ಬರಲಿಲ್ಲ. ಅವರು ಸಂಗನ್ಗಳು ಅನ್ನ ಕಾಲ್ ಮಾಡಿಕೊಟ್ರು, ಇಲ್ಲ ನಾವು ಗೌರ್ಮೆಂಟ್ ನೌಕರಿ ಕೊಡಿಸ್ತೇವೆ, ಬೇಕಾದ್ರೆ ನಿಮ್ಗೆ ವೇಳೆ ಒಳಗೆ ಆಗಲಿಲ್ಲ ಅಂದ್ರೆ ನಿಮ್ಮ ಅಮೌಂಟ್ ನಿಮ್ಗೆ ವಾಪಸ್ ಕೊಡ್ತೇವೆ ಅಂತ ಹೇಳಿದ್ರು. ಅದೆಲ್ಲ ಪ್ರೂಫ್ ಇದೆ ಸರ್ ನಮ್ಮ ಕಡೆ. ನಮ್ಮ ಕಡೆ 4.5 ಲಕ್ಷ ಸರ್. ಇಲ್ಲ ಸರ್, ಕೊಟ್ಟಿಲ್ಲ. ಇಲ್ಲ ಸರ್, ಅವ್ರು ಬರ್ತಾರೆ 75% ಅಷ್ಟೇ ಕೊಡ್ತೇವೆ, 25% ಕೊಡೋಲ್ಲ ಅಂತ. ಇಲ್ಲ ಸರ್, ಕೊಟ್ಟಿಲ್ಲ. ಇಲ್ಲ
ಅವ್ರಂತಾರೆ ಪ್ರೆಷರ್ ಹಾಕರ್ ಸರ್. ಎಲ್ಲ ನನ್ನ ಕಡೆ ಡಾಕ್ಯುಮೆಂಟ್ಸ್ ನ ಕೊಟ್ಟೇನು ಪೊಲೀಸ್ ಸ್ಟೇಷನ್ಗೆ, ಇಲ್ಲಾಂದ್ರೆ ಒಂದು 15-20 ಬಾರಿ ನಾನು ಸ್ಟೇಷನ್ಗೆ ಹೋಗಿದ್ದೀನಿ ಸರ್. ಅಲ್ಲಿ ಯಾವ ಇದನ್ನು ಇಲ್ಲ. ನಮ್ಮ ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ನಮ್ದು FIR ಹರಿದಿಲ್ಲ. ಯಾರ ಕಡೆ ಡಾಕ್ಯುಮೆಂಟ್ಸ್ ಇದ್ದಿದ್ರಿ FIR ಹೆಂಗೆ ಹರಿದ್ರಿ ಸರ್? ನಮ್ದೇ ನಂದಗಡ್ ಸ್ಟೇಷನ್ಗೆ ಹೋದ್ರೆ FIR ತಗೊಳ್ಳಿಲ್ಲ ಇವರು. ಮತ್ತೆ ಇಲ್ಲಿ ಹೆಂಗೆ ತಗೋತಾರೆ ಸರ್ ಇವರು? ಯಾರು ಸರ್? ಮೇಡಮ್ ಆಫೀಸ್ನಲ್ಲಿ ಕಂಪ್ಯೂಟರ್ ಆಪರೇಟರ್ ಕೊಡಿಸ್ತೇನೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಹಾ, ಬೆಳಗಾವಿ ಶಿವಾಜಿ ನಗರದಲ್ಲಿ. ಅದೇನು ಗೊತ್ತಿಲ್ಲ, 12 ಜನ ಕೊಟ್ಟ ಅಂತ ಹೇಳಿದಾರೆ ಸರ್. ಸರ್ ಈಗ ಎಷ್ಟು ಜನರಿಗೆ ಅವ್ರು